ತುಂಬಾನೇ ಸಿಂಪಲ್ ಆದಂತಹ, ಟೇಸ್ಟಿಯಾದಂತಹ ಬೆಳಗಿನ ತಿಂಡಿ ರೆಸಿಪಿ. ದಿನ ಮಾಡಿಕೊಟ್ರು ಬೇಡ ಅನ್ನಲ್ಲ ಮನೆಯವರು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಇಡ್ಲಿ ಅಂದ್ರೆ ಯಾರು ತಾನೇ ಇಷ್ಟ ಇರಲ್ಲ ಹೇಳಿ. ಅದರಲ್ಲೂ ತುಂಬಾನೇ ಸಾಫ್ಟ್ ಆದಂತಹ, ಟೇಸ್ಟಿಯಾದಂತಹ ಮಸಾಲೆ ಖುಷ್ಬು ಇಡ್ಲಿ ಹಾಗೂ ನೀರ್ ಚಟ್ನಿ. ಈ ರೀತಿ ಮಾಡಿಕೊಟ್ರೆ ದಿನ ಮಾಡಿಕೊಟ್ರು ಇದೇ ತಿಂಡಿನ ಬೇಡ ಅನ್ನಲ್ಲ ಮನೆಯವರು. ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಈ ಬೆಳಗಿನ ತಿಂಡಿ ರೆಸಿಪಿ ಖುಷ್ಬು ಮಸಾಲೆ ಇಡ್ಲಿ ಹಾಗೂ ನೀರ್ ಚಟ್ನಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಡ್ಲಿಗೆ ಅಂತ ಅಕ್ಕಿನ ನೆನೆಸಿಡ್ತಾ ಇದ್ದೇನೆ. ನಾನಿಲ್ಲಿ ಇಡ್ಲಿ ಅಕ್ಕಿನೇ ತಗೊಂಡಿದ್ದೇನೆ. ಗ್ಲಾಸ್ ಅಳತೆಯಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಒಂದು ಗ್ಲಾಸ್ ಅಲ್ಲಿ ನಾನಿಲ್ಲಿ 3 ಗ್ಲಾಸ್ ಆಗುವಷ್ಟು ಇಡ್ಲಿ ಅಕ್ಕಿನ ಹಾಕೊಂಡಿದ್ದೀನಿ. ಇಡ್ಲಿ ಅಕ್ಕಿ ಇಲ್ಲ ಅಂದಲ್ಲಿ ಮಾಮೂಲಿ ರೇಷನ್ ಅಕ್ಕಿನಾದ್ರೂ ಬಳಸ್ಬೋದು. ಆದ್ರೆ ಸಾಫ್ಟ್ ಆಗಿ ಬರ್ಬೇಕು ಅಂದಲ್ಲಿ 1 ಗ್ಲಾಸ್ ಆದ್ರೂನು ಇಡ್ಲಿ ಅಕ್ಕಿನ ಬಳಸೋದ್ರಿಂದ ತುಂಬಾನೇ ಸಾಫ್ಟ್ ಆಗಿ ಬರ್ತವೆ ಇಡ್ಲಿ ರೆಸಿಪಿ. ಈಗ ಅದೇ ಗ್ಲಾಸ್ ಅಲ್ಲಿ 1 ಗ್ಲಾಸ್ ಆಗುವಷ್ಟು ಉದ್ದಿನ ಕಾಳನ್ನ ಹಾಕೊಳ್ತಾ ಇದ್ದೇನೆ. ಉದ್ದಿನ ಕಾಳಾದ್ರೆ 1 ಗ್ಲಾಸ್ ಸಾಕಾಗುತ್ತೆ. ಉದ್ದಿನ ಬೇಳೆನ ಹಾಕೊಳ್ತೀವಿ ಅಂದಲ್ಲಿ 1 ಗ್ಲಾಸ್ ಮೇಲೆ ಇನ್ನೊಂದ್ ಸ್ವಲ್ಪ 1/4 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ಹಾಕೊಳ್ಬೇಕಾಗುತ್ತೆ. ಅದೇ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಅವಲಕ್ಕಿ, ಹಾಗೇನೆ ಅದೇ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಸಬ್ಬಕ್ಕಿನ ಹಾಕೊಳ್ಬೇಕಾಗುತ್ತೆ. ಈಗ ಇವೆಲ್ಲವನ್ನ ನಾನಿಲ್ಲಿ ಅಕ್ಕಿ ಹಾಗೂ ಈ ಉದ್ದಿನ ಕಾಳು ಮಿಶ್ರಣನ ಒಂದು 2 ರಿಂದ 3 ಸಾರಿ ನೀಟಾಗಿ ತೊಳೆದು ತಗೊಬಂದಿದ್ದೇನೆ. ಇದಕ್ಕೆ ಈ ರೀತಿ ಅಕ್ಕಿ ಮುಳುಗುವಷ್ಟು ಹಾಗೇನೆ ಉದ್ದಿನ ಕಾಳು ಮುಳುಗುವಷ್ಟು ನೀರನ್ನ ಸೇರಿಸಿ ಇದನ್ನ ಇವೆರಡನ್ನ ಮಿನಿಮಮ್ ಅಂದ್ರೂ 8 ಗಂಟೆಗಳ ಕಾಲನಾದ್ರೂ ನೆನೆಸಿಡ್ಬೇಕಾಗುತ್ತೆ. ನಾನಿಲ್ಲಿ ಮಾರನೇ ದಿನಕ್ಕೆ ಮಾಡ್ತಾ ಇರೋದ್ರಿಂದ ಈಗ ನೆನೆಸಿಟ್ಟು ರಾತ್ರಿಗೆ ರುಬ್ಬಿಡ್ತಾ ಇದ್ದೇನೆ. ಈಗ ನೆನೆಸಿಟ್ಟಂತಹ ಉದ್ದಿನ ಕಾಳನ್ನ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿ ಆದಷ್ಟು ನುಣ್ಣಗೆ ಇದನ್ನ ರುಬ್ಕೋಬೇಕಾಗುತ್ತೆ. ಜಾಸ್ತಿ ನೀರನ್ನ ಸೇರಿಸ್ಲಿಕ್ಕೆ ಹೋಗ್ಬಾರ್ದು. ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸಿ ನೋಡ್ಬೋದು ಈ ಹದಕ್ಕೆ ಆದಷ್ಟು ನುಣ್ಣಗೆ ಇದನ್ನ ರುಬ್ಕೋಬೇಕಾಗುತ್ತೆ. ಈಗ ರುಬ್ಬಿರುವಂತಹ ಈ ಉದ್ದಿನ ಬೇಳೆ ಮಿಶ್ರಣನ ಒಂದು ಅಗಲವಾದಂತಹ ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ ಉಳಿದಂತಹ ಉದ್ದಿನ ಕಾಳನ್ನ ಸೇರಿಸಿ ಮಿಕ್ಸಿ ಜಾರಿಗೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಬಿ ತಗೊಬರ್ತೇನೆ. ನೋಡ್ಬೋದು ಈ ಹದಕ್ಕೆ ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ಉಳಿದಿರುವಂತಹ ಉದ್ದಿನ ಬೇಳೆನ ಎಲ್ಲವನ್ನ ರುಬ್ಬಿ ತಗೊಬರ್ತೇನೆ. ಈಗ ಉದ್ದಿನ ಕಾಳು ರುಬ್ಬಿದ್ದಾಯ್ತು. ಈಗ ಮಿಕ್ಸಿ ಜಾರಿಗೆ ಅಕ್ಕಿನ ಹಾಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಒಂದು ಅರ್ಧದಷ್ಟು ಅಕ್ಕಿನ ಸೇರಿಸಿ ಆದಷ್ಟು ಸ್ವಲ್ಪನೇ ನೀರನ್ನ ಸೇರಿಸಿ ಇದನ್ನ ಲೈಟ್ ಆಗಿ ತರಿ ತರಿ ಇರೋ ರೀತಿ ರುಬ್ಕೋಬೇಕಾಗುತ್ತೆ. ಜಾಸ್ತಿ ನುಣ್ಣಗೆ ರುಬ್ದೇನೆ ಇದನ್ನ ಲೈಟ್ ಆಗಿ ತರಿ ತರಿ ಇರಬೇಕು. ನೋಡ್ಬೋದು ನಾನಿಲ್ಲಿ ತೋರಿಸ್ತೇನೆ. ಈ ಹದಕ್ಕೆ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ತರಿ ತರಿಯಾಗಿ ಇರಬೇಕು. ಈಗ ರುಬ್ಬಿರುವಂತಹ ಈ ಅಕ್ಕಿ ಮಿಶ್ರಣನ ಪಾತ್ರೆಗೆ ಸೇರಿಸಿ ಉಳಿದಿರುವಂತಹ ಅಕ್ಕಿನೂ ಸಹ ಇದೇ ರೀತಿಯಾಗಿ ರುಬ್ಬಿ ತಗೊಬರ್ತೇನೆ. ನೋಡ್ಬೋದು ಎಲ್ಲವನ್ನ ಉದ್ದಿನ ಕಾಳು ಹಾಗೂ ಅಕ್ಕಿ ಮಿಶ್ರಣ ಎಲ್ಲವನ್ನ ರುಬ್ಬಿದ್ದಾಯ್ತು. ಈಗ ಇದನ್ನ ಚೆನ್ನಾಗಿ ರೀತಿಯಾಗಿ ಕೈಯಲ್ಲೇನೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಇದು ಹಿಟ್ಟು ಉದುಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈಗ ಮಿಕ್ಸ್ ಮಾಡಿದ್ದಾಯ್ತು. ಇದನ್ನ ಒಂದು 8 ಗಂಟೆಗಳ ಕಾಲ ಫರ್ಮೆಂಟೇಶನ್ ಆಗ್ಲಿಕ್ಕೆ ಬಿಡಬೇಕಾಗುತ್ತೆ. ನಾನಿಲ್ಲಿ ರಾತ್ರಿ ಎಲ್ಲ ಇದನ್ನ ಹಾಗೇನೆ ಬಿಡ್ತೇನೆ. ಬೆಳಿಗ್ಗೆ ಹಿಟ್ಟನ್ನ ತೋರಿಸ್ತೇನೆ ನಿಮ್ಗೆ. ನೋಡ್ಬೋದು ನಾನಿಲ್ಲಿ ಬೆಳಿಗ್ಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಫರ್ಮೆಂಟೇಶನ್ ಆಗಿದೆ ಅಂತ. ಈಗ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಬೋದು ಇಡ್ಲಿ ಹಿಟ್ಟಿನ ಅದಕ್ಕೆ ಈ ಹದ ಇರ್ಬೇಕಾಗುತ್ತೆ. ಜಾಸ್ತಿ ತೆಳ್ಳಗೂ ಇರಬಾರ್ದು, ಹಾಗಂತ ಜಾಸ್ತಿ ಗಟ್ಟಿನೂ ಇರಬಾರ್ದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಿಟ್ಟನ್ನೇ ರುಬ್ಕೊಂಡಿರೋದ್ರಿಂದ ಒಂದು ಡಬ್ಬಾಗೆ ಸ್ವಲ್ಪ ಸ್ಟೋರ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಉಪ್ಪನ್ನ ಸೇರಿಸ್ದೇನೆ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ದಿನ ಒಂದು 5 ದಿನದಾದ್ರೂ ಸ್ಟೋರ್ ಮಾಡ್ಕೊಳ್ಬೋದು. ಈಗ ಉಳಿದಿರುವಂತಹ ಹಿಟ್ಟಿಗೆನೆ ಒಂದು ಕ್ಯಾರೆಟ್ ಅನ್ನ ಸಣ್ಣದಾಗಿ ತುರಿದು ಸೇರಿಸ್ಕೊಳ್ತಾ ಇದ್ದೇನೆ.
ಒಂದು 3/4 ಕಪ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಸಬಾಕ್ಷಿ ಸೊಪ್ಪು, ಹಾಗೇನೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ, ಒಂದು ಮೀಡಿಯಂ ಈರುಳ್ಳಿನ ಹಾಕ್ಕೊಳ್ತೇನೆ. ಹಾಗೇನೆ ಒಂದು ಅರ್ಧ ಗಂಟೆ, 1 ಗಂಟೆ ಮುಂಚೆ ನೆನೆಸಿಟ್ಟಂತಹ ಸಬ್ಬಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ದಪ್ಪ ಸಬ್ಬಕ್ಕಿನ ಒಂದು ಅರ್ಧ ಗಂಟೆ, 1 ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ನೀರನ್ನ ಬಸ್ದು ಬರೀ ಸಬ್ಬಕ್ಕಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಸಬ್ಬಕ್ಕಿನ ಹಾಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ಬರ್ತವೆ ಇಡ್ಲಿ ರೆಸಿಪಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಇಡ್ಲಿ ಹಿಟ್ಟಿಗೆ ಸೋಡಾ ಏನು ಬಳಸ್ತಿಲ್ಲ. ಹಿಟ್ಟು ಚೆನ್ನಾಗಿ ಫರ್ಮೆಂಟೇಶನ್ ಆಗಿರೋದ್ರಿಂದ ಇದಕ್ಕೆ ಸೋಡಾ ಏನು ಬಳಸ್ತೇನೆ ಇಡ್ಲಿನ ಮಾಡ್ಕೊಳ್ತಾ ಇದ್ದೇನೆ. ಇಡ್ಲಿ ಹಿಟ್ಟನ್ನ ಕಲಸಿ ಸೈಡ್ಗೆ ತೆಗೆದಿಡ್ತೇನೆ. ಮೊದಲಿಗೆ ಚಟ್ನಿನ ಮಾಡ್ಕೊಳ್ತಾ ಇದ್ದೇನೆ. ಈಗ ಗ್ಯಾಸ್ ಮೇಲೆ ಚಿಕ್ಕ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಸೇರಿಸಿ ಈಗ ಇದಕ್ಕೆ ಒಂದು 5ರಿಂದ 6 ಆಗುವಷ್ಟು ಹಸಿಮೆಣಸಿನಕಾಯಿನ ಈ ರೀತಿ ಮುರಿದು ಸೇರಿಸ್ಕೊಳ್ತೇನೆ. ಈ ಹಸಿಮೆಣಸಿನಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಲೈಟ್ ಆಗಿ ಈ ಹಸಿಮೆಣಸಿನಕಾಯಿ ಫ್ರೈ ಆಗಬೇಕು. ಸ್ವಲ್ಪ ಈ ಹಸಿಮೆಣಸಿನಕಾಯಿ ಫ್ರೈ ಆಗಿದ್ದೇನೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೇನೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಕಡಲೆ ಬೀಜ ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಈ ಕಡಲೆ ಬೀಜ ಫ್ರೈ ಆಗಿದ್ದೇನೆ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡ್ಲೆನ ಸೇರಿಸ್ಕೊಳ್ತಾ ಇದ್ದೇನೆ. ಹುರಿಗಡ್ಲೆನ ಸೇರಿಸಿ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೇನು ಕಡಲೆ ಬೀಜ ಫ್ರೈ ಆಗಿದ್ದಾವೆ ಅಂದಾಗ ಕೊನೆಯದಾಗಿ ಈ ಹುರಿಗಡ್ಲೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ನಂತರ ತಣ್ಣಗಾಗಿರುವಂತಹ ಹಸಿಮೆಣಸಿನಕಾಯಿ, ಕಡಲೆ ಬೀಜ, ಹುರಿಗಡ್ಲೆನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೇನೆ. ಇದಕ್ಕೇನೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತೇನೆ. ಹಾಗೆಯೇ ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣನ್ನ ಸೇರಿಸಿ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಬೇಕು ಅಂದಲ್ಲಿ ನೀರನ್ನ ಸೇರಿಸಿ ಇದನ್ನ ಲೈಟ್ ಆಗಿ ತರಿ ತರಿ ಇರೋ ರೀತಿ ರುಬ್ಕೋಬೇಕಾಗುತ್ತೆ. ಜಾಸ್ತಿ ನುಣ್ಣಗೆ ರುಬ್ದೇನೆ ಲೈಟ್ ಆಗಿ ತರಿ ತರಿ ಇರಬೇಕು. ಈಗ ಚಟ್ನಿ ರುಬ್ಬಿದ್ದಾಯ್ತು. ಇದನ್ನ ಒಂದು ಬಟ್ಲಿಗೆ ಹಾಕೊಳ್ತೇನೆ. ಹಾಗೇನೆ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ನೋಡ್ಬೋದು ನೀರ್ ಚಟ್ನಿ ರೆಸಿಪಿ ರೆಡಿ ಆಯ್ತು. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಬೇಕು ಅಂದಲ್ಲಿ ಇನ್ನೂ ಸ್ವಲ್ಪ ನೀರನ್ನ ಸೇರಿಸಿ ಇನ್ನು ತೆಳ್ಳಗ್ ಬೇಕಾದ್ರೂ ಮಾಡ್ಕೊಳ್ಬೋದು. ಈಗ ಈ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಅಂತ ಗ್ಯಾಸ್ ಮೇಲೆ ಚಿಕ್ಕ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿ ಆಗಿದ್ದೇನೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೇನೆ. ಸಾಸಿವೆ ಚಿಟಪಟ ಅಂದ ನಂತರ ಸ್ವಲ್ಪ ಕರಿಬೇವನ್ನ ಸೇರಿಸಿ ಈಗ ಒಗ್ಗರಣೆ ರೆಡಿ ಆಯ್ತು. ಗ್ಯಾಸ್ ಅನ್ನು ಆಫ್ ಮಾಡಿ ರೆಡಿ ಆಗಿರುವಂತಹ ಒಗ್ಗರಣೆನ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು ತುಂಬಾ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಹೋಟೆಲ್ ಸ್ಟೈಲ್ ನೀರ್ ಚಟ್ನಿ ರೆಡಿ ಆಯ್ತು. ಈಗ ಚಟ್ನಿ ರೆಸಿಪಿನ ಸೈಡ್ಗೆ ತೆಗೆದಿಟ್ಟು ಇಡ್ಲಿನ ಮಾಡ್ಕೊಳ್ಳೋಣ. ನಾನಿಲ್ಲಿ ತಟ್ಟೆ ಇಡ್ಲಿನ ಮಾಡ್ಕೊಳ್ತಾ ಇದ್ದೇನೆ. ಈ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಅಥವಾ ತುಪ್ಪನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಇಡ್ಲಿ ಬರ್ತವೆ ಸಪ್ರೇಟ್ ಆಗಿ ಅಂತ ಅಷ್ಟೇನೆ. ಸ್ಪ್ರೆಡ್ ಮಾಡಿರುವಂತಹ ತಟ್ಟೆ ಇಡ್ಲಿ ಪ್ಲೇಟಿಗೆ ಒಂದು ಸೌಟು ಹಾಗೇನೆ ಸ್ವಲ್ಪನೇ ಸ್ವಲ್ಪ ಹೆಚ್ಚಾಗಿ ಈ ಇಡ್ಲಿ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ. ಜಾಸ್ತಿ ತುಂಬಾ ಇಡ್ಲಿ ಹಿಟ್ಟನ್ನ ತುಂಬಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ನೋಡಿ ಈ ರೀತಿ ಒಂದು ಅರ್ಧ ಭಾಗದಷ್ಟು ಹಿಟ್ಟನ್ನ ಹಾಕೊಂಡ್ರೆ ಸಾಕಾಗುತ್ತೆ. ಇಡ್ಲಿ ಪ್ಲೇಟಿಗೆ ಹಿಟ್ಟನ್ನ ಹಾಕಿದ ನಂತರ ಸ್ಟ್ಯಾಂಡಿಗೆ ಈ ಪ್ಲೇಟ್ ಅನ್ನ ಜೋಡಿಸ್ಕೊಳ್ತಾ ಇದ್ದೇನೆ. ಎಲ್ಲಾ ಪ್ಲೇಟ್ಗಳನ್ನ ಈ ರೀತಿ ಜೋಡಿಸಿದ ನಂತರ ಇಡ್ಲಿ ಪಾತ್ರೆಯಲ್ಲಿ ನಾನು ಆಲ್ರೆಡಿ ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದಿ ಬರಬೇಕು. ನಂತರ ನಾವು ಈ ಇಡ್ಲಿ ಸ್ಟ್ಯಾಂಡ್ ಅನ್ನ ಈ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಕ್ಲೋಸ್ ಮಾಡಿ ಲಿಡ್ ಅನ್ನ ಬೇಯಿಸ್ಕೋಬೇಕಾಗುತ್ತೆ. ಯಾವಾಗ ನಾವು ಇಡ್ಲಿ ಮಾಡ್ಬೇಕಾದ್ರೂ ನೀರು ಈ ರೀತಿ ಕುದಿ ಬರಬೇಕು ಇಡ್ಲಿ ಪಾತ್ರೆಯಲ್ಲಿ. ಆ ನಂತರನೇ ಇಡ್ಲಿ ಸ್ಟ್ಯಾಂಡ್ ಅನ್ನ ಇಟ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲ ಅಂದಲ್ಲಿ ಇಡ್ಲಿ ಜಾಸ್ತಿ ಗಟ್ಟಿ ಬರ್ತವೆ. ಹಾಗಾಗಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿ ಬಂದ ನಂತರ ನಾವು ಇಡ್ಲಿ ಸ್ಟ್ಯಾಂಡ್ ಅನ್ನ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. 15ರಿಂದ 20 ನಿಮಿಷ ಮೀಡಿಯಂ ಉರಿಲಿ ಈ ಇಡ್ಲಿನ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ನಾವು ಮುಟ್ ನೋಡಿದಾಗ ಇಡ್ಲಿ ಹಿಟ್ಟು ಸ್ವಲ್ಪನೂ ಅಂಟದೇ ಇತ್ತು ಅಂದಲ್ಲಿ ಇಡ್ಲಿ ಬೆಂದಿದಾವೆ ಅಂತ ಅರ್ಥ. ಸ್ವಲ್ಪ ಹೊತ್ತು ಇವನ್ನ ತೆಗೆದು ಒಂದು 5 ನಿಮಿಷ ಗಾಳಿಗೆ ಬಿಡಬೇಕಾಗುತ್ತೆ.
ಆಗ್ಲೇನೆ ಈಸಿಯಾಗಿ ಇಡ್ಲಿನ ತೆಗಿಲಿಕ್ಕೆ ಬರುತ್ತೆ. ಸ್ವಲ್ಪ ಇದು ತಣ್ಣಗಾದ ನಂತರ ನಾನಿಲ್ಲಿ ಚಾಕುವಿನಿಂದ ಈ ರೀತಿ ಎಡ್ಜಸ್ ಅನ್ನ ಕಟ್ ಮಾಡಿ ಸ್ಪೂನಿನ ಸಹಾಯದಿಂದ ನಾನಿಲ್ಲಿ ತೆಗೆದುಕೊಳ್ತೇನೆ. ನೋಡ್ಬೋದು ಸ್ಪೂನಿನ ಸಹಾಯದಿಂದ ಈಸಿಯಾಗಿ ತೆಗೆದುಕೊಳ್ಬೋದು. ನೋಡ್ಬೋದು ಎಷ್ಟು ಈಸಿಯಾಗಿ ಬರ್ತವೆ ಅಂತ. ಈ ರೀತಿ ಸ್ವಲ್ಪ ಎಡ್ಜಸ್ ಅನ್ನ ಕಟ್ ಮಾಡಿದ್ರೆ ಬೇಗನೆ ಇವು ಈಸಿಯಾಗಿ ಬಂದ್ಬಿಡ್ತವೆ. ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದ್ದಾವೆ ಇಡ್ಲಿ ರೆಸಿಪಿ ಅಂತ. ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಟೇಸ್ಟಿಯಾಗಿ ಇರ್ತವೆ. ನಾವಿಲ್ಲಿ ಸಬ್ಬಕ್ಕಿನ ನೆನೆಸಿ ಹಾಕಿರೋದ್ರಿಂದ ಅಲ್ಲಲ್ಲಿ ಬಾಯಿಗೆ ಸಬ್ಬಕ್ಕಿ ಸಿಗ್ತಾ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಟೇಸ್ಟಿಯಾಗಿರ್ತವೆ. ನಾನಿಲ್ಲಿ ಒಂದು ಪ್ಲೇಟಿಗೆ ಈ ಖುಷ್ಬು ಮಸಾಲೆ ಇಡ್ಲಿ ಹಾಗೂ ನೀರ್ ಚಟ್ನಿನ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿಯಾದಂತಹ ಸಾಫ್ಟ್ ಆದಂತಹ ಖುಷ್ಬು ಮಸಾಲೆ ಇಡ್ಲಿ ಹಾಗೂ ನೀರ್ ಚಟ್ನಿ, ಹೋಟೆಲ್ ಸ್ಟೈಲ್ ಅಲ್ಲಿ ನೀರ್ ಚಟ್ನಿ ರೆಸಿಪಿ ಮಾಡುವ ವಿಧಾನ. ಈ ಎರಡೂ ರೆಸಿಪಿ ಕಾಂಬಿನೇಷನ್ ತುಂಬಾನೇ ಟೇಸ್ಟಿಯಾಗಿರುತ್ತೆ. ದಿನ ಇದೇ ರೆಸಿಪಿನ ಮಾಡಿದ್ರು ಬೆಳಗಿನ ತಿಂಡಿಗೆ ಬೇಡ ಅನ್ನಲ್ಲ ಮನೆಯವರು, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಎರಡು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.